ಮಕ್ಕಳುಗಳಿರುವ ಶಾಲೆಗಳನ್ನು ಮುಚ್ಚಿಸುವ ಏನು ಒಂದು ಬೇರೆ ರೀತಿಯ ಪ್ಲ್ಯಾನ್ ನಡೀತಾ ಇದೆಯಲ್ಲ, ಬಹುಶಃ ಹಾಗೆ 20 ಶಾಲೆಗಳಿರುವ ಸುಮಾರು 30 ಶಾಲೆಗಳು, 20 ಮಕ್ಕಳುಗಳಿರುವ 20ಕ್ಕಿಂತ ಕಡಿಮೆ ಮಕ್ಕಳುಗಳಿರುವ 30 ಶಾಲೆಗಳು ಸಿದ್ದಾಪುರದಲ್ಲೂ ಕೂಡ ಇದೆ. ಇದು ಬಹಳ ಆತಂಕಕಾರಿಯಾದ ವಿಚಾರ. ಮುಂದೆ ಸಿದ್ದಾಪುರದಲ್ಲೂ ಕೂಡ ಮತ್ತೆ 20-30 ಶಾಲೆಗಳು ಬಂದಾಗುವ ಸಾಧ್ಯತೆಗಳಿದೆ. ಇದು ಬಹುಶಃ ನನ್ನನ್ನು ಒಳಗೊಂಡಂತೆ ಎಲ್ರಿಗೂ ಇರುವ ಪರಭಾಷೆಯ ವ್ಯಾಮೋಹ. ಅದು ತಪ್ಪಂತ ಹೇಳೋದಿಲ್ಲ. ನನ್ನ ಮಕ್ಕಳು ಕನ್ನಡದಲ್ಲೇ ಓದಬೇಕು, ಇಂಗ್ಲೀಷ್ನಲ್ಲೇ ಓದಬೇಕು, ಅದು ಅವರವರ ಹಕ್ಕುಗಳು, ಪಾಲಕರಿಗಿರುವ ಹಕ್ಕುಗಳು. ಹೀಗೇನೆ ಬಂದ ನಾನು ಈ ಬೆಳಿಗ್ಗೆ ಶಾಲೆಗೆ ಬಂದಾಗ ಶಾಲೆಯನ್ನು ನೋಡಿ ತುಂಬ ಖುಷಿಪಟ್ಟೆ. ಇಷ್ಟು ಚೆಂದಾಗಿ ಇಟ್ಟಿದ್ದಾರೆ ಅಂದರೆ, ಇಷ್ಟು ಸ್ವಚ್ಛತೆಯಿಂದ ಇಟ್ಟಿದ್ದಾರೆ, ಬಹಳ ಖುಷಿ ಆಯಿತು. 1ರಿಂದ 7ನೇ ತರಗತಿವರೆಗೆ ಇದೆ. ಮಕ್ಕಳು ಎಷ್ಟಿದ್ದಾರೆ ಅಂತಂದರೆ 15 ಅಂತೇಳಿ, ಇಬ್ಬರು ಮಾಸ್ಟ್ರು ಮಾತ್ರ. ಅಲ್ಲಿ ಗೆಳೆಯರೊಬ್ಬರು ಬಂದರು, ಪತ್ರಕರ್ತೆ ಗೆಳೆಯರು. ತಾನು ಇದೇ ಶಾಲೆಗೆ ಓದಿದ್ದು ಸರ್, ನಾನು ಓದುವಾಗ 80-90 ವಿದ್ಯಾರ್ಥಿಗಳಿದ್ದರು. ಇಂಗ್ಲೀಷ್ ಕಲಿಯೋಕ್ಕಾಗಲ್ಲ ಅನ್ನೋ ಕಾರಣಕ್ಕಾಗಿ ಹೇಳ್ತೀವಿ. ಬಂಧುಗಳೇ, ಕನ್ನಡ ಮಾಧ್ಯಮದಲ್ಲಿ ಓದಿದರೆ ಮಾತ್ರ ನಾವು ಸಾಧನೆಯನ್ನು ಇಂಗ್ಲೀಷ್ ಮಾಧ್ಯಮದಲ್ಲಿ ಓದಿದರೆ ಮಾತ್ರ ನಾವು ಸಾಧನೆಯನ್ನು ಮಾಡ್ತೀವಿ ಅನ್ನುವಂಥ ಭಾವನೆ ನಮ್ಮಲ್ಲಿದೆ. ಅದು ದಯವಿಟ್ಟು ಅದನ್ನು ನಾವು ದೂರ ಮಾಡಬೇಕಾದ ಅಗತ್ಯತೆ ಇದೆ. ಇವತ್ತು ಒಂದು ವಿಷಯ ಇದೆ, ಕನ್ನಡದಲ್ಲೂ ಕೂಡ IAS IPS ಬರೆಯುವ ಅವಕಾಶ ಇದೆ ನಮಗೆ. ಹಾಗಾಗಿ ಅದೆಷ್ಟೋ IAS IPS ಅಧಿಕಾರಿಗಳು ಕನ್ನಡದಲ್ಲೇ ಓದಿ ಕನ್ನಡದಲ್ಲೇ ಪರೀಕ್ಷೆ ಬರೆದು ಆದವರಿದ್ದಾರೆ. ಅಂಥ ಅವಕಾಶಗಳಿದ್ದಾದರೂ ಕೂಡ ನಾವು ಅತಿಯಾದ ವ್ಯಾಮೋಹಕ್ಕೆ ಒಳಗಾದರೆ ಅವರನ್ನು ಒಂದಿಷ್ಟು ಕನ್ನಡದ ಬಗ್ಗೆ ಜಾಗೃತಿ ಮತ್ತು ಕೆಲಸ ಆಗಬೇಕು. ನಾನು ಇಂಗ್ಲೀಷ್ ಮಕ್ಕಳಿಗೆ ನಮ್ಮ ಪಾಲಕರಲ್ಲಿದೆ, ಮಕ್ಕಳು ಇಂಗ್ಲೀಷು ಶಾಲೆಗಳಿಗೆ ಹೋಗಿ ನಾವು ಇಂಗ್ಲೀಷು ಶಾಲೆಗೆ ಹೋಗಿ ಮನೆಗೆ ಬಂದಾಗ ಕೂಡ ಇಂಗ್ಲೀಷ್ನಲ್ಲೇ ಮಾತಾಡ್ತೀವಿ. ಇದು ನನಗೆ ಆತಂಕದ ವಿಚಾರ. ಮನೆಯಲ್ಲಿ ಅಜ್ಜ ಅಜ್ಜಿ ಇರ್ತಾರೆ, ಅವರಿಗೆ ಇಂಗ್ಲೀಷ್ ಬರೋದಿಲ್ಲ. ಮನೆಯಲ್ಲಿ ಅಜ್ಜ ಅಜ್ಜಿ ಇರ್ತಾರೆ, ಅವರಿಗೆ ಇಂಗ್ಲೀಷ್ ಬರೋದಿಲ್ಲ. ಮನೆಗೆ ಬಂದು ಮಮ್ಮಿ ಡ್ಯಾಡಿ